ಎನ್ನೆಲ್ಲ ಆತ್ಮೀಯ ಜ್ಞಾನ ಪಿಪಾಸುಗಳೇ, ಶಿಕ್ಷಣಾರ್ಥಿಗಳೇ, ಪ್ರಶಿಕ್ಷಣಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗೆ ಇಂದಿನ ತರಗತಿಗೆ ಸ್ವಾಗತ, ಆಧಾರದ ಸ್ವಾಗತ. ಶೈಕ್ಷಣಿಕ ಮನೋವಿಜ್ಞಾನ ವಿಷಯದಲ್ಲಿ ಇದು 5ನೇ ಸಂಚಿಕೆ. ಬುದ್ಧಿಶಕ್ತಿ. ಏನು ಬುದ್ಧಿಶಕ್ತಿ? ಯಾವ್ದಕ್ಕೆ ಹೇಳ್ತಾರೆ ಬುದ್ಧಿಶಕ್ತಿ? ಅವನು ಭಾಳ ಬುದ್ಧಿವಂತ ಕಣಲೇ ಅಂತಾರೆ. ಹೀಗೆ ಬುದ್ಧಿವಂತರ ಮನೆ ಅಂತ ಹೆಸರಿಟ್ಟಿರ್ತಾರೆ. ಹಂಗಾರೆ ಏನು ಬುದ್ಧಿಶಕ್ತಿ? ಟರ್ಮನ್ ಹೀಗೆ ಹೇಳ್ತಾರೆ, ವ್ಯಕ್ತಿಯ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಬೂಟಿಂಗ್ ಹ್ಯಾಮ್ರ್ ಅವರ ಪ್ರಕಾರ ವ್ಯಕ್ತಿಯೊಬ್ಬನಿಗೆ ತನ್ನಲ್ಲಿರುವ ಕಲಿಯುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಸಿರಿಲ್ ಬರ್ಟ್ ರವರ ಪ್ರಕಾರ ವ್ಯಕ್ತಿ ಪಡೆದಿರುವ ಸ್ವಾಭಾವಿಕ ಜ್ಞಾನ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಬುದ್ಧಿಶಕ್ತಿಯು ಒಂದು ಜ್ಞಾನಾತ್ಮಕ ಹಾಗೂ ಆಲೋಚನಾ ಸಾಮರ್ಥ್ಯವಾಗಿದೆ. ಬುದ್ಧಿಶಕ್ತಿಯು ಪರಿಸರ ಮತ್ತು ಅನುವಂಶೀಯತೆಯ ಅನೋನ್ಯ ಕ್ರಿಯೆಯ ಫಲಿತವಾಗಿದೆ. ಒಂದು ಜನಸಮೂಹದ ಬುದ್ಧಿಶಕ್ತಿಯನ್ನು ಮಾಪನ ಮಾಡಿ ಬುದ್ಧಿಶಕ್ತಿಯ ಹಂಚಿಕೆಯನ್ನು ನಕ್ಷೆಯ ಮೂಲಕ ಪ್ರಸ್ತುತಪಡಿಸಿದರೆ ಆ ನಕ್ಷೆಯನ್ನು ಸಾಮಾನ್ಯ ಸಂಭಾವ್ಯತಾ ವಕ್ರ ಎಂದು ಕರೆಯುತ್ತಾರೆ. ಸಾಮಾನ್ಯ ಸಂಭಾವ್ಯತಾ ವಕ್ರವು ಗಂಟಾಕಾರ ಆಗಿರುತ್ತದೆ. ಟರ್ಮನ್ ಅವರ ಪ್ರಕಾರ ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿ ಬೆಳವಣಿಗೆ ವೇಗವು ಅತ್ಯಧಿಕವಾಗಿರುತ್ತದೆ. ಸಾಮಾನ್ಯವಾಗಿ 16ರಿಂದ 18ನೇ ವಯಸ್ಸಿನಲ್ಲಿ ಬುದ್ಧಿಶಕ್ತಿಯ ಲಂಬ ಬೆಳವಣಿಗೆ ನಿಲುಗಡೆ ಹೊಂದುತ್ತದೆ. ಬುದ್ಧಿಶಕ್ತಿಯಲ್ಲಿ ಅಮೂರ್ತ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ, ಸ್ನಾಯು ಅಥವಾ ಯಾಂತ್ರಿಕ ಬುದ್ಧಿಶಕ್ತಿ ಎಂಬ ವಿಧಗಳಿವೆ. ಫ್ರಾನ್ಸ್ನ ಮನೋವಿಜ್ಞಾನಿಯಾದ ಆಲ್ಫ್ರೆಡ್ ಬೀನೆಯವರ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ನೀಡಿದರು. ವಿಲಿಯಂ ಸ್ಟರ್ನ್ ಎಂಬ ಮನೋವಿಜ್ಞಾನಿ ಬುದ್ಧಿಶಕ್ತಿ ಸೂಚ್ಯಾಂಕದ ಪರಿಕಲ್ಪನೆ ನೀಡಿದರು. ಬುದ್ಧಿಶಕ್ತಿಯನ್ನು ಮಾನಸಿಕ ವಯಸ್ಸು ಅಥವಾ ದೈಹಿಕ ವಯಸ್ಸು ಇಂಟು 100 ಸೂತ್ರದ ಸಹಾಯದಿಂದ ಕಂಡುಹಿಡಿಯಲಾಗುತ್ತದೆ. ಜಗತ್ತಿನ ಮೊದಲ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮೊದಲು ರಚಿಸಿದವನು ಆಲ್ಫ್ರೆಡ್ ಬೀನೆ ಮತ್ತು ಥಿಯೋಡೋರ್ ಸೈಮನ್ 1905ರಲ್ಲಿ. ಆದ್ದರಿಂದ ಆಲ್ಫ್ರೆಡ್ ಬೀನೆ ಅವರನ್ನು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಎಂದೇ ಕರೆಯಲಾಗುತ್ತದೆ. ಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು. ಬೀನೆ ಸೈಮನ್ ಪರೀಕ್ಷೆ, ಸ್ಟ್ಯಾನ್ಫೋರ್ಡ್ ಬೀನೆ ಪರೀಕ್ಷೆ, ಬೀನೆ ಕಾಮತ್ ಪರೀಕ್ಷೆ. ಅಶಾಬ್ದಿಕ ವೈಯಕ್ತಿಕ ಪರೀಕ್ಷೆಗಳು. ಭಾಟಿಯ ಕಾರ್ಯನಿರ್ವಹಣಾ ಪರೀಕ್ಷೆ, ಕೋನ್ ಬ್ಲಾಕ್ ಡಿಸೈನ್ ಪರೀಕ್ಷೆ. ಶಾಬ್ದಿಕ ಸಾಮೂಹಿಕ ಪರೀಕ್ಷೆ, ಶೈಕ್ಷಣಿಕ ಅಭಿಕ್ಷಮತಾ ಪರೀಕ್ಷೆ, ದಿ ಮದ್ರಾಸ್ ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆ, ಆರ್ಮಿ ಆಲ್ಫಾ ಪರೀಕ್ಷೆ. ಅಶಾಬ್ದಿಕ ಸಾಮೂಹಿಕ ಪರೀಕ್ಷೆ, ರೇವನ್ನನ ಪ್ರಗತಿಶೀಲ ಮಾತೃಕೆಗಳ ಪರೀಕ್ಷೆ, ಆರ್ಮಿ ಬೀಟಾ ಪರೀಕ್ಷೆ. ಬುದ್ಧಿಶಕ್ತಿಯ ಸಿದ್ಧಾಂತಗಳು. ಆಲ್ಫ್ರೆಡ್ ಬೀನೆಯವರ ಏಕಾಂಶವಾದ ಸಿದ್ಧಾಂತ, ಚಾರ್ಲ್ಸ್ ಸ್ಪಿಯರ್ಮನ್ ದ್ವಿ ಅಂಶವಾದ ಸಿದ್ಧಾಂತ, ಅಂದರೆ ಜಿ ಸಾಮಾನ್ಯ ಅಂಶ, ಎಸ್ ನಿರ್ದಿಷ್ಟ ಅಂಶ. ಜಿ.ಪಿ. ಗಿಲ್ಫರ್ಡ್ 3 ಆಯಾಮದ ಸಿದ್ಧಾಂತ, ಕ್ರಿಯಾ ವಸ್ತು ಉತ್ಪನ್ನ. ರಾಬರ್ಟ್ ಸ್ಟೈನ್ಬರ್ಗ್ ಟ್ರೈರಾರ್ಕಿ ಅಂದರೆ ತ್ರಿಮುಖ ಸಿದ್ಧಾಂತ, ಪ್ರಾಯೋಗಿಕ ಬುದ್ಧಿಶಕ್ತಿ, ಘಟಕ ಬುದ್ಧಿಶಕ್ತಿ ಮತ್ತು ಸಂದರ್ಭೋಚಿತ ಬುದ್ಧಿಶಕ್ತಿ. ಥಾರ್ನ್ ಡೈಕ್ ಅವರ ಬಹುಕಾರಕ ಸಿದ್ಧಾಂತ, ಮಲ್ಟಿ ಫ್ಯಾಕ್ಟರ್ ಥಿಯರಿ. ಲೂಯಿಸ್ ಥರ್ಸ್ಟನ್ ಸಮೂಹಕಾರಕ ಸಿದ್ಧಾಂತ, 7 ಸಮೂಹಗಳು. ಬರ್ಟ್ ರವರ ಹೈರಾರ್ಕಿ ಸಿದ್ಧಾಂತ. ಹಾರ್ವರ್ಡ್ ಗಾರ್ಡನರ್ ಬಹುಬುದ್ಧಿಶಕ್ತಿಯ ಸಿದ್ಧಾಂತ, 8 ವಿಧದ ಬುದ್ಧಿಶಕ್ತಿ. ಸಂವೇಗಾತ್ಮಕ ಬುದ್ಧಿಶಕ್ತಿ, ಎಮೋಷನಲ್ ಇಂಟೆಲಿಜೆನ್ಸ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದರು. ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವಿಯರ್ ಅವರು 1990, ಡೇನಿಯಲ್ ಗೋಲ್ಕರ್ ಅವರು 1995ರ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಗ್ರಂಥವನ್ನು ಪ್ರಕಟಿಸುವ ಮೂಲಕ ಇದನ್ನು ಹೆಚ್ಚು ಪ್ರಚಾರಗೊಳಿಸಿದ್ದಾರೆ. ಭಾರತದಲ್ಲಿ ಎ.ಕೆ. ಚಾಂದ್ ಅವರು ಸಂವೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಬಳಸಲಾಗುತ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಯಶಸ್ಸು ನಿಮ್ಮದಾಗಲಿ. ನಿಮ್ಮ ಯಶಸ್ಸಿಗೆ ನನ್ನದು ಒಂದಿಷ್ಟು ತೊದಲು ನುಡಿಗಳು ಸಾಧನೆ ಮೆಟ್ಟಲುಗಳಾಗಲಿ. ಸರ್ವೇ ಜನೋ
ಸುಖಿನ ಬಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.